ನಾವು ಧನ್ಯವಾದ ಹೇಳುವಂತ ಅಭ್ಯಾಸ. ಇವತ್ತು ಎಷ್ಟೋ ಜನ ಕೆಲಸ ಇದ್ರೆ ಮಾತ್ರ ಕಾಲ್, ಯಾರಿಗಾದ್ರೂ ಕಾಲ್ ಮಾಡ್ತೀವಿ ಅಂತಂದ್ರೆ ಏನಾದ್ರೂ ಒಂದು ಕೆಲಸ ಆಗ್ಬೇಕು, ಇಲ್ಲಿದ್ರೆ ಇಲ್ಲ. ತುಂಬಾ ಜನ ಹೇಳುವಂಥದ್ದನ್ನ ಕೇಳಿದೀನಿ ನಾನು. ಇತ್ತೀಚೆಗೆ ಯಾಕೋ ಕಾಲ್ಸ್ ಎಲ್ಲ ಬರ್ತಾ ಇದ್ರೆ ನಾನು ಹೇಳೋದು ಎಂತ ಆಯ್ಕಿತ್ತು ಹೇಳು, ಏನಾದ್ರೂ ಆಗ್ಬೇಕಿತ್ತ ನನ್ನಿಂದ ಅಂತ. ನಾವೆಷ್ಟು ಸ್ವಾರ್ಥ ಅಂತಂದ್ರೆ ನಮಗೆ ಟೈಮ್ ಇರೋದಿಲ್ಲ ಕಾಲ್ ಮಾಡೋದಕ್ಕೆ. ಆದ್ರೆ ಎಷ್ಟೋ ಜನ ನೀವೆಲ್ಲ ಅಂತ ಹೇಳ್ತಾ ಇಲ್ಲ, ಕೆಲಸ ಇದ್ದಾಗ ಮಾತ್ರ ಕರೆ ಮಾಡ್ತಾರಂತೆ. ಆದ್ರೆ ಮನುಷ್ಯ ಸಂಘಜೀವಿ ಅಲ್ಲ, ಸ್ವಲ್ಪ ಅವಾಗ ಕರೆ ಮಾಡಿ ಮಾತಾಡೋದು, ಹೇಗಿದ್ದೀರಾ ಅಂತ ಕೇಳೋದು, ಮನಸ್ಸಲ್ಲಿರೋ ಭಾವನೆಗಳನ್ನ ಹಂಚ್ಕೊಳ್ಳೋದು. ಈಗಿನ ಕಾಲದಲ್ಲಿ ಎಷ್ಟೋ ಜನ ಮನಸ್ಸಲ್ಲಿರೋ ಭಾವನೆಗಳನ್ನ ಇನ್ನೊಬ್ರ ಹತ್ರ ಹಂಚ್ಕೊಳ್ಳೋದೇ ಇಲ್ಲ ಅಂತೆ, ಪುರುಸೊತ್ತೇ ಇರೋದಿಲ್ಲ. ನಮ್ಮ ಕೆಲಸದಲ್ಲಿ ಬಿಸಿ ಇಲ್ಲ, ಗಂಡ ಮಕ್ಕಳ ಜೊತೆ ಹೇಳ್ಕೊಂಡ್ರೆ ಅವರು ಸ್ಪಂದಿಸೋದಿಲ್ಲ. ಅದೇ ಅತ್ತಿಗೆ ನಾದಿನಿ ಅತ್ತೆ ಅಮ್ಮ ಅವ್ರ ಹತ್ರ ಎಲ್ಲ ಹೇಳ್ಕೊಂಡ್ರೆ ಸಂಸಾರದ ಗುಟ್ಟು ರಟ್ಟಾಗತ್ತೆ ಅಂತ. ಮನೇಲಿ ಟೀನೇಜಿಗೆ ಮಕ್ಕಳು ಬರುವಾಗ ಅಮ್ಮಂದಿರಿಗೆ ಹೆಚ್ಚಿನ ಸಮಸ್ಯೆ ಆ ಮಕ್ಕಳನ್ನ ಬೆಳೆಸುವಂತ ವಿಷಯದಲ್ಲಾಗಿರುತ್ತೆ. ಅದನ್ನ ಯಾರ ಹತ್ರ ನಾವು ಹೇಳ್ಕೊಳ್ದೇನೆ ಎಲ್ಲೋ ಒಂದ್ ಕಡೆ ಮಾನಸಿಕವಾಗಿ ಒತ್ತಡ ತಗೊಳ್ತಾ ಇರ್ತಾರೆ. ಮತ್ತೆ ವೈದ್ಯರ ಬಳಿ ಹೋಗ್ಬೇಕಾದಂತ ಸಂದರ್ಭ.